ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ತುಂಬಾ ವಿದ್ಯಾರ್ಥಿಗಳು ನನಗೆ ಇತ್ತೀಚೆಗೆ ಕಮೆಂಟ್ ಮಾಡ್ತಾ ಇದ್ರಿ, ಮ್ಯಾಮ್ ಯಾಕೆ ನೀವು ಯಾವಾಗಲೂ 10th ಸ್ಟ್ಯಾಂಡರ್ಡ್ ವಿಡಿಯೋಸ್ನೇ ಮಾಡ್ತೀರಾ ಮ್ಯಾಮ್, ನಮಗೇನು ಹೇಳ್ಕೊಡೋದಿಲ್ವಾ ನೀವು ಅಂತ ಹೇಳಿ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಮಕ್ಕಳೇ, ಹಾಗೇನಿಲ್ಲ. 10th ಸ್ಟ್ಯಾಂಡರ್ಡ್ ಪಬ್ಲಿಕ್ ಪರೀಕ್ಷೆ ಬರೀತಿರೋದ್ರಿಂದ ಅವ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ಬಿಟ್ರೆ ನಿಮ್ಗೆ ಹೇಳ್ಕೊಡ್ಬಾರ್ದು ಅನ್ನೋ ಉದ್ದೇಶ ಏನು ಇಲ್ಲ. ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ಯಾರೆಲ್ಲ ಎಕ್ಸಾಮ್ಸ್ ನ ಬರೀತಿದ್ದೀರೋ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಒಂದು ಕಂಟೆಂಟ್ ಅನ್ನ ನಾನು ವಿವರಿಸ್ತಾ ಇದ್ದೇನೆ. ಯಾವುದು ಆ ಕಂಟೆಂಟ್ ಅಂತ ಹೇಳಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಹೇಳಿ ಕೇಳಿ, ಇದು ಮಾರ್ಚ್ ತಿಂಗಳು ಅಂತ ಹೇಳಿದ್ರೆ ಒಂದು ಕಡೆ ಬಿಸಿಲಿನ ಭಯ, ಮತ್ತೊಂದು ಕಡೆ ಪರೀಕ್ಷಾ ಭಯ. ಎಲ್ಲ ಕ್ಲಾಸ್ನ ವಿದ್ಯಾರ್ಥಿಗಳಿಗೂ ಕೂಡ ಪರೀಕ್ಷೆ ಆರಂಭವಾಗ್ತಕ್ಕಂತಹ ಒಂದು ತಿಂಗಳು ಇದಾಗಿದೆ. ಈ ತಿಂಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಭಯದಿಂದ ಕೂಡಿರ್ತಾರೆ ಅಂತಾನೆ ಹೇಳ್ಬೋದು. ಯಾಕೆ, ಯಾವ ಭಯ ಅಂತ ಹೇಳಿದ್ರೆ ಪರೀಕ್ಷಾ ಭಯ, ಎಕ್ಸಾಮ್ ಫೋಬಿಯಾ ಅಂತ ಹೇಳಿ ಕರಿತೀವಿ ನಾವು. ಸಾಕಷ್ಟು ವಿದ್ಯಾರ್ಥಿಗಳು ಅವ್ರು ಎಷ್ಟೇ ಓದಿರ್ತಾರೆ, ಹಾಗೆ ಎಷ್ಟೇ ಕಲ್ತಿರ್ತಾರೆ, ಆದ್ರೂ ಕೂಡ ಅವರಿಗೆ ಎಲ್ಲೋ ಒಂದು ಕಡೆ ಪರೀಕ್ಷಾ ಭಯ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಪರೀಕ್ಷಾ ಭಯ ಹೋಗ್ಬೇಕು ಅಂತಂದ್ರೆ ನೀವು ಯಾವ ರೀತಿ ಇರಬೇಕು, ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಖಂಡಿತ ಈ ವಿಡಿಯೋ ಯಾರೆಲ್ಲ ಪರೀಕ್ಷೆ ಬರೀತಿದ್ದಾರೋ ಎಲ್ಲ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ವಿಡಿಯೋನ ಶೇರ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಎಲ್ಲೋ ಒಂದ್ ಕಡೆ ನಿಮ್ಗೆ ಹೆಲ್ಪ್ ಆದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ ಅಂತೇಳಿ ಹೇಳ್ತಾ, ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿ ತುಂಬಾ ಪೇರೆಂಟ್ಸ್ ಹೇಳ್ತಿರೋದು, ಹಾಗೆ ವಿದ್ಯಾರ್ಥಿಗಳು ಕೂಡ ಬಂದು ಹೇಳ್ತಿರೋದು ಏನು ಅಂತ ಹೇಳಿದ್ರೆ ಎಕ್ಸಾಮ್ ಫೋಬಿಯಾ. ನನಗೆ ಪರೀಕ್ಷೆ ಅಂದ್ರೆ ಭಯ. ವರ್ಷ ಪೂರ್ತಿ ನಾನು ಓದಿರ್ತೀನಿ, ಹಾಗೆ ಹಿಂದಿನ ದಿನ ಕೂಡ ನಾನು ಓದ್ಕೊಂಡು ಬಂದಿರ್ತೀನಿ. ಆದ್ರೆ ಪರೀಕ್ಷಾ ದಿನ ಬಂದ ತಕ್ಷಣ ನನಗೆ ಏನಾಗುತ್ತೋ ಗೊತ್ತಿಲ್ಲ, ಭಯ ಆಗುತ್ತೆ, ಟೆನ್ಷನ್ ಆಗುತ್ತೆ, ಉತ್ತರಗಳೆಲ್ಲ ಮರ್ತು ಹೋಗುತ್ತೆ, ಆರೋಗ್ಯ ಕೆಟ್ಟೋಗುತ್ತೆ. ಇದು ಸರ್ವೇ ಸಾಮಾನ್ಯವಾಗಿ ಇತ್ತೀಚೆಗೆ ನಾವು ಕೇಳ್ತಕ್ಕಂತಹ ವಿಷಯಗಳು. ಸರಿ, ಹಾಗಿದ್ರೆ ಪರೀಕ್ಷಾ ಭಯದಿಂದ ಆಚೆ ಹೇಗ್ ಬರ್ಬೇಕು? ಯಾವುದೋ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಆ ಸಮಸ್ಯೆಗೆ ಪರಿಹಾರ ಕೂಡ ಇದ್ದೇ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಇವತ್ತು ಪರೀಕ್ಷಾ ಭಯದಿಂದ ಹೇಗೆ ವಿದ್ಯಾರ್ಥಿಗಳು ಹೊರಗೆ ಬರಬೇಕು ಅನ್ನೋದಕ್ಕೆ ನಾನು ನಿಮ್ಗೆ ಒಂದಷ್ಟು ಟಿಪ್ಸ್ ಗಳನ್ನ ಕೊಡ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಕ್ರಮಗಳನ್ನ ಅನುಸರಿಸಿದ್ರಿ ಅಂತ ಹೇಳಿದ್ರೆ ಖಂಡಿತ ಎಕ್ಸಾಮ್ ಅಲ್ಲಿ ನೀವು ಪ್ಯಾನಿಕ್ ಆಗೋದಿಲ್ಲ, ಪರೀಕ್ಷಾ ಸಮಯದಲ್ಲಿ ನಿಮಗೆ ಭಯ ಆಗೋದಿಲ್ಲ, ಆರಾಮಾಗಿ ಪರೀಕ್ಷೆಯನ್ನ ಬರೀತೀರಾ. ಸರಿ, ಹಾಗಿದ್ರೆ ಪರೀಕ್ಷಾ ಭಯ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ, ಪರೀಕ್ಷಾ ದಿನ ಹತ್ರ ಬರ್ತಿದ್ದಂಗೆ ವಿದ್ಯಾರ್ಥಿಗೆ ಆರೋಗ್ಯ ಹದಗೆಟ್ಟು ಹೋಗೋದು, ಓದಿದ್ದೆಲ್ಲ ಮರ್ತು ಹೋಗೋದು, ಮೈಯೆಲ್ಲ ಬೆವ್ತು ಹೋಗೋದು, ಹಾಗೇನೆ ತುಂಬಾನೇ ಸಿಟ್ಟು, ಆಂಗ್ಸಿಟಿ ಬರ್ತಕ್ಕಂಥದ್ದು, ಇದೆಲ್ಲ ಪರೀಕ್ಷಾ ಭಯದ ಲಕ್ಷಣಗಳು. ಹಾಗಿದ್ರೆ ಹೇಗೆ ಇದನ್ನ ಹೋಗಿಸ್ಬೋದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಲ್ಯಾಕ್ ಆಫ್ ಪ್ರಿಪರೇಷನ್. ನೀವು ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸದೇ ಇದ್ದಾಗ ಈ ಪರೀಕ್ಷಾ ಭಯ ನಿಮ್ಮಲ್ಲಿ ಬರುತ್ತೆ. ಈಗ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪಾಠ ಮಾಡಿದಾಗಿಂದ ಟೀಚರ್ಸ್ ಓದಕ್ಕೆ ಹೋಗೋದಿಲ್ಲ. ಅವ್ರು ಓದೋದೇ ಯಾವಾಗ ಗೊತ್ತಾ ಮಕ್ಕಳೇ? ಎಕ್ಸಾಮ್ ಅನೌನ್ಸ್ ಆದಾಗ ಅಥವಾ ಎಕ್ಸಾಮ್ ಹಿಂದಿನ ದಿನ, 1 3 ದಿನ 4 ದಿನ ಇದೆ ಅಂದಾಗ ಓದೋದಕ್ಕೆ ಅಂತ ಹೇಳಿ ಕೂತ್ಕೊಳ್ತಾರೆ. ಇವಾಗ ನಿಮ್ಗಿರೋ ಜಾಸ್ತಿ ಕಂಟೆಂಟ್ ನ ಅವಾಗಿಂದ ಅವಾಗೆ ಓದ್ಕೊಂಡ್ ಬಂದ್ರೆ ಏನಾಗುತ್ತೆ, ಕಂಟೆಂಟ್ ಕಡಿಮೆ ಆಗುತ್ತೆ. ಆ ಕಂಟೆಂಟ್ ನ ಆಲ್ರೆಡಿ ನೀವು ಕಲ್ತಿರ್ತೀರಾ. ಆದ್ರೆ ಎಲ್ಲ ಪೆಂಡಿಂಗ್ ಇಡ್ತಾ ಹೋಗಿ ಕೊನೆಗೆ ಎಕ್ಸಾಮ್ ದಿನ ಕೈಗೆ ಎತ್ಕೊಂಡಾಗ ಏನಾಗುತ್ತೆ, ಅಬ್ಬಾ ಇಷ್ಟೊಂದು ಇದೆಯಾ ಓದೋದು, ನನ್ನ ಕೈಲಿ ಇದು ಆಗಲ್ಲ ಅಂತ ಹೇಳ್ಬಿಟ್ಟು ನಮಗೆ ಅಲ್ಲಿ ಪರೀಕ್ಷಾ ಭಯ ಶುರು ಆಗುತ್ತೆ. ಹಾಗಾಗಿ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವತ್ತಿಂದ ಅವತ್ತೇ ಟೀಚರ್ ಮಾಡಿರೋ ಪಾಠನ ಓದ್ಬೇಕು. ಇನ್ ಕೇಸ್ ಓದಕ್ಕಾಗಿಲ್ಲ ಅಂತಂದ್ರು ಎಕ್ಸಾಮ್ ಹಿಂದಿನ ದಿನನೇ ನಾನು ಓದ್ತೀನಿ ಅಂತ ಹೇಳಿ ಕೂತ್ಕೋಬಾರ್ದು. ಈ ಹಿಂದೆ ಸಾಕಷ್ಟು ಸಾರಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಎಕ್ಸಾಮ್ ಫೋಬಿಯಾ ಇಂದ ಆಚೆ ಬರ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸ್ಟ್ರಕ್ಚರ್ ಯುವರ್ ಟೈಮ್. ಸಾಕಷ್ಟು ವಿದ್ಯಾರ್ಥಿಗಳು ಓದ್ತಿರ್ತೀರಾ, ಆದ್ರೆ ಹೇಗೆ ಓದ್ಬೇಕು, ಯಾವ ಟೈಮಲ್ಲಿ ಓದ್ಬೇಕು, ಯಾವ ರೀತಿ ಟೈಮ್ ಟೇಬಲ್ ಮಾಡ್ಕೊಂಡು ಓದ್ಬೇಕು ಅನ್ನೋ ವಿಷಯ ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ. ಮನೆಯಲ್ಲಿ ಪೇರೆಂಟ್ಸ್, ಶಿಕ್ಷಕರು ಒತ್ತಡ ಮಾಡಿದ ತಕ್ಷಣ ಓದಿ ಅಂತ ಹೇಳಿದ ತಕ್ಷಣ ಯಾವುದೋ ಒಂದು ಪುಸ್ತಕ ಇಟ್ಕೊಳ್ಳೋದು, ಓದೋದು. ಮಕ್ಕಳು ಹಾಗೆ ಓದಿದ್ರೆ ಖಂಡಿತ ನಾವು ಎಲ್ಲಾ ಕಂಟೆಂಟ್ ನ ಕವರ್ ಮಾಡೋದಕ್ಕಾಗಲ್ಲ. ನೀವು ಯಾವ ರೀತಿ ಓದ್ಬೇಕು, ಒಂದು ಪ್ರಾಪರ್ ಆಗಿರ್ತಕ್ಕಂತಹ ಟೈಮ್ ಟೇಬಲ್ ಇರಬೇಕು. ಇವಾಗ ಎಕ್ಸಾಮ್ಗೆ 3 ದಿನ ಬಾಕಿ ಇದೆ ಅಂದ್ರೆ ಆ 3 ದಿನದಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ, ನಾನು ಎಷ್ಟು ಚಾಪ್ಟರ್ಸ್ ನ ಯಾವ ರೀತಿ ಡಿವೈಡ್ ಮಾಡ್ಕೊಂಡು ಓದ್ಬೇಕು, ಗ್ರಾಮರ್ಗೆ ಎಷ್ಟು ಟೈಮ್ ಕೊಡಬೇಕು, ಪೊಯೆಟ್ರಿಗೆ ಎಷ್ಟು ಟೈಮ್ ಕೊಡಬೇಕು, ಹಾಗೇನೆ ಪ್ರೋಸಿಗೆ ಎಷ್ಟು ಟೈಮ್ ಕೊಡಬೇಕು. ಸೊ ಇದೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಟೈಮ್ ಅನ್ನ ನೀಟಾಗಿ ಮ್ಯಾನೇಜ್ ಮಾಡಿ ಒಂದು ಪ್ರಾಪರ್ ಆಗಿರ್ತಕ್ಕಂತಹ ಟೈಮ್ ಟೇಬಲ್ ಇದ್ದಾಗ ಆ ಟೈಮ್ ಟೇಬಲ್ ನಲ್ಲಿ ಎಲ್ಲಾ ಕೆಲಸನೂ ಮಾಡ್ಬಿಡ್ತೀರಾ. ಆಗ ನಿಮಗೆ ಎಕ್ಸಾಮ್ ಫೋಬಿಯಾ ಇರೋದಿಲ್ಲ. ಒಂದೇ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಮನೆಯಲ್ಲಿ ಅಮ್ಮ ನೀವು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ತಿಂಡಿ ರೆಡಿ ಮಾಡ್ಬೇಕು ಅಂದ್ರೆ ತುಂಬಾ ಬೇಗ ಎದ್ದಿರ್ತಾರಲ್ವಾ, ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ತಿಂಡಿ ಮಾಡಿರ್ತಾರೆ. ಆದ್ರೆ ಒಂದ್ಸಾರಿ ಏನೋ ಎದ್ದೇಳೋದು ಮಿಸ್ ಮಾಡ್ಬಿಡ್ತಾರೆ.
ಅಂದ್ರೆ ಒಂದು ಅರ್ಧ ಗಂಟೆ ಲೇಟಾಗಿ ಎದ್ದೇಳ್ತಾರೆ ಅಂತ ಅನ್ಕೊಳ್ಳಿ, ಅವಾಗ ಅವ್ರಿಗೆ ಎಷ್ಟು ಟೆನ್ಷನ್ ಆಗುತ್ತಲ್ವಾ, ಭಯ ಆಗ್ತಿರುತ್ತೆ. ಅಯ್ಯೋ ಹೋಗೋಷ್ಟೊತ್ತಿಗೆ ತಿಂಡಿ ಮಾಡ್ಕೊಡ್ತೀನೋ ಇಲ್ವೋ, ಬಸ್ ಬಂದ್ಬಿಡುತ್ತೆ, ವ್ಯಾನ್ ಬಂದ್ಬಿಡುತ್ತೆ, ಸ್ಕೂಲಿಗೆ ಟೈಮ್ ಆಗೋಗ್ಬಿಡ್ತು, ಎಷ್ಟು ಟೆನ್ಷನ್ ಅಲ್ಲಿ ಇರ್ತಾರೆ ನೋಡಿ. ಅದೇ ತರ ಸೇಮ್ ನಿಮ್ಗೂ ಕೂಡ ಆಗೋದು. ಇವಾಗ ನೀವು ಮುಂಚೆನೆ ಪ್ರಿಪೇರ್ ಆಗಿದ್ರೆ ನಿಮ್ಗೆ ಆ ಟೆನ್ಷನ್ ಆಗ್ತಿರ್ಲಿಲ್ಲ. ಇವಾಗ ಏನೂ ಪ್ರಿಪೇರ್ ಆಗದೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಏನಿದೆಯಲ್ಲ ಅದು ತುಂಬಾನೇ ಡೇಂಜರು, ಅದು ನಿಮ್ಮನ್ನ ಪ್ಯಾನಿಕ್ ಮಾಡುತ್ತೆ. ಹಾಗಾಗಿ ಒಂದು ಪ್ರಾಪರ್ ಆಗಿರ್ತಕ್ಕಂತಹ ಟೈಮ್ ಟೇಬಲ್ ನ ಮಾಡ್ಕೊಂಡು ಮುಂಚೆಯಿಂದಾನೇ ಓದ್ತಾ ಬನ್ನಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿ ನೋಡೋಣ. ಪ್ರಾಕ್ಟೀಸ್ 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 ಅಂಡ್ ರೀಕಾಲ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಯಾವಾಗ ನಾವು ಒಂದು ವಿಷಯವನ್ನ ಮೇಲಿಂದ ಮೇಲೆ ಅಭ್ಯಾಸ ಮಾಡ್ತೀವೋ ಆ ಒಂದು ವಿಷಯ ಅಥವಾ ಆ ಕಂಟೆಂಟ್ ಏನಿದೆಯಲ್ವಾ ಅದು ದೀರ್ಘಕಾಲ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ಇದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಮ್ಗೆ ಯಾವ್ದಾದ್ರು ಒಂದು ಸಾಂಗ್ ತುಂಬಾನೇ ಫೇವ್ರೇಟ್ ಆಯ್ತು ಅಂದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಮೇಲೆ ಮೇಲೆ ಕೇಳಕ್ ಶುರು ಮಾಡ್ತೀವಿ. ಒಂದು ವಾರ ಮೇಲೆ ಮೇಲೆ ಕೇಳಕ್ ಶುರು ಮಾಡಿದ ತಕ್ಷಣ ನೆಕ್ಸ್ಟ್ ಏನಾಗತ್ತೆ, ಆ ಹಾಡು ನಮ್ಮ ಬಾಯಲ್ಲಿ ಬರುತ್ತೆ, ನೋಡ್ದಲೇ ಆ ಹಾಡನ್ನ ಹೇಳೋ ಸಾಮರ್ಥ್ಯ ನಮ್ಮಲ್ಲಿ ಬರುತ್ತೆ. ಅದೇ ತರ ಕ್ವಶನ್ ಆನ್ಸರ್ಸ್ ಕೂಡ ಅಷ್ಟೇ ಮಕ್ಕಳೇ. ನೀವು ಯಾವಾಗ ಅದನ್ನ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿರೋ ಆ ವಿಷಯದಲ್ಲಿ ನೀವು ಪರ್ಫೆಕ್ಟ್ ಆಗ್ತೀರಾ. ಅದನ್ನ ಯಾವತ್ತೂ ಕೂಡ ಮರೆಯೋದಕ್ಕೆ ಆಗಲ್ಲ. ಹಾಗಾಗಿ ಪ್ರಾಕ್ಟೀಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಾಕ್ಟೀಸ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ರೀಕಾಲ್ ಮಾಡ್ತಾ ಇರಬೇಕು. ನಾನು ಪ್ರಾಕ್ಟೀಸ್ ಮಾಡಿದೀನಿ ಅಂದ ತಕ್ಷಣ ಹಾಗೆ ಬಿಡೋದಲ್ಲ. ಈಗ ಪಾಠ ಮಾಡಿ 15 ದಿನ ಆಗಿದೆ, 15 ದಿನ ಆದ್ಮೇಲೆ ಮತ್ತೆ ಏನ್ ಮಾಡ್ಬೇಕು, ಆ ಪಾಠವನ್ನ ಮತ್ತೊಂದ್ಸರಿ ಓದ್ಬೇಕು, ಮತ್ತೊಂದು 15 ದಿನ ಆದ್ಮೇಲೆ ಮತ್ತೆ ಪಾಠ ಓದ್ಬೇಕು. ಮೇಲೆ ಮೇಲೆ ರೀಕಾಲ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆ ಪಾಠಗಳ ನೆನಪಿರುತ್ತೆ. ನೀವೇನಾದ್ರೂ ತುಂಬಾ ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಓದಕ್ ಹೋದ್ರಿ ಅಂತ ಹೇಳಿದ್ರೆ ಖಂಡಿತ ಏನು ಅರ್ಥ ಆಗಲ್ಲ. ಹಾಗಾಗಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂಡ್ ಪ್ಲಸ್ ರೀಕಾಲ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ನೋಡೋಣ. ಮೆಡಿಟೇಷನ್ ಮತ್ತೆ ಯೋಗ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೀವು ಬೆಳಗ್ಗೆ ಹೊತ್ತು ಒಂದು 20 ನಿಮಿಷಗಳ ಕಾಲ ಕಣ್ಮುಚ್ಕೊಂಡು ಕೂತ್ಕೊಂಡು ಧ್ಯಾನವನ್ನ ಮಾಡಿದ್ರೆ ಮನಸ್ಸು ಪ್ರಶಾಂತವಾಗುತ್ತೆ. ಹಾಗೇನೆ ನಮ್ಮ ಮನಸ್ಸಿನ ಸ್ಥಿತಿ ಕೂಡ ಹತೋಟಿಗೆ ಬರುತ್ತೆ. ಹಾಗಾಗಿ ಯೋಗವನ್ನ ಅಂದ್ರೆ ಜೋರಾಗಿ ಉಸಿರು ತಗೊಂಡು ಬಿಡ್ತಕ್ಕಂಥದ್ದು, ಈ ರೀತಿ ಯೋಗ ಮತ್ತೆ ಪ್ರಾಣಾಯಾಮದ ಅಭ್ಯಾಸವನ್ನ ಮಾಡ್ಕೊಂಡ್ರೆ ಪರೀಕ್ಷಾ ಭಯದಿಂದ ಆಚೆ ಬರ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅಡಾಪ್ಟ್ ಪಾಸಿಟಿವ್ ಟಾಕ್ ವಿತ್ ಯುವರ್ ಸೆಲ್ಫ್. ಇವಾಗ ಎಲ್ಲರೂ ಕೂಡ ಎಕ್ಸಾಮ್ ಬರ್ತಿದೆ ಅಂದ್ರೆ ಏನ್ ಹೇಳ್ತಾರೆ, ಟೀಚರ್ಸು ಕೂಡ ನಿಮಗೆ ಸಾಕಷ್ಟು ಬರೀ ಕ್ಲಾಸಲ್ಲಿ ಬೈದಿರ್ತಾರೆ, ನೀನು ಓದಲ್ಲ ಬಿಡು ಹಾಗೆ ಹೀಗೆ ಅಂತೇಳಿ. ಮನೇಲಿ ಕೂಡ ಅಷ್ಟೇನೆ ಬೈದಿರ್ತಾರೆ. ಆದ್ರೆ ಎಲ್ಲರೂ ನಮ್ ಸುತ್ತ ಬೈಯೋರೇ ಇದ್ದಾಗ ನಾವು ಕೂಡ ನಮ್ಮ ಕೈಯಿಂದ ಆಗಲ್ಲ ಅಂತ ಹೇಳಿ ಕುತ್ಕೋಬಾರ್ದು. ಅದ್ರ ಬದಲು ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಇರಬೇಕು, ಪಾಸಿಟಿವ್ ಟಾಕ್ ಇರಬೇಕು. ಅಯ್ಯೋ ನಾನು ಓದಿಲ್ಲ, ನಾನು ಫೇಲ್ ಆಗ್ತೀನಿ ಅನ್ನೋ ನೆಗೆಟಿವ್ ಥಾಟ್ ಅನ್ನ ತೆಗೆದಾಕಿ ಐ ವಿಲ್ ಡೂ, ನನ್ನ ಕೈಯಿಂದ ಇದು ಸಾಧ್ಯ ಆಗುತ್ತೆ, ನಾನು ಚೆನ್ನಾಗಿ ಓದ್ತೀನಿ, ನಾನು ಚೆನ್ನಾಗಿ ಎಕ್ಸಾಮ್ ಬರಿತೀನಿ ಅಂತ ಹೇಳಿ ನಿಮಗೆ ನೀವೇ ಮೋಟಿವೇಶನ್ ಮಾಡ್ಕೋಬೇಕು ಮಕ್ಕಳೇ. ನಿಮಗೆ ನೀವೇ ಪಾಸಿಟಿವ್ ಮಾತುಗಳನ್ನ ಆಡ್ಕೋಬೇಕು. ಯಾವಾಗ ನಮ್ಮಲ್ಲಿ ಪಾಸಿಟಿವ್ನೆಸ್ ಇರುತ್ತೋ ಅಫ್ಕೋರ್ಸ್ ಪಾಸಿಟಿವ್ ಥಿಂಗ್ಸ್ ಹ್ಯಾಪನ್ಸ್. ಹಾಗಾಗಿ ಧನಾತ್ಮಕವಾಗಿ ಯೋಚನೆ ಮಾಡಿ. ಸೀಕ್ ಸಪೋರ್ಟ್ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಇರ್ತಾರೆ, ಹಾಗೇನೆ ನಿಮ್ಮ ಸೀನಿಯರ್ಸ್ ಇರ್ತಾರೆ, ಅಕ್ಕ ಅಣ್ಣ ಇರ್ತಾರೆ, ಸ್ಕೂಲಲ್ಲೂ ಕೂಡ ಸೀನಿಯರ್ಸ್ ಇರ್ತಾರೆ, ಟೀಚರ್ಸ್ ಇರ್ತಾರೆ. ಇವರ ಸಪೋರ್ಟ್ ಅನ್ನ ತಗೊಳ್ಳಿ. ಸಪೋರ್ಟ್ ಅಂತ ಹೇಳಿದ್ರೆ ನನ್ಗೆ ಎಲ್ಲ ಗೊತ್ತು ಬಿಡು, ನಾನ್ ಬರೀತೀನಿ, ನಾನ್ ಮಾಡ್ತೀನಿ, ಈ ರೀತಿ ಯಾವಾಗ್ಲೂ ಇರಬಾರ್ದು. ಪೇರೆಂಟ್ಸ್ ಏನ್ ಸಜೆಷನ್ ಕೊಡ್ತಾರೆ ಎಕ್ಸಾಮ್ ಬರೆಯೋದಕ್ಕೆ ಅದನ್ನ ತಗೋಬೇಕು. ಸೀನಿಯರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಅಣ್ಣ ಅಕ್ಕ ಏನೇ ಸಜೆಷನ್ಸ್ ಕೊಟ್ರು ನೀವು ಆರಾಮಾಗಿ ಅದನ್ನ ತಗೊಳ್ಳೋದಕ್ಕೆ ಮುಂದಾಗಿ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಎನ್ಶ್ಯೂರ್ ಗುಡ್ ಹೆಲ್ತ್. ಆರೋಗ್ಯವೇ ಭಾಗ್ಯ. ಯಾವಾಗ ನಮ್ಮ ಹತ್ರ ಉತ್ತಮವಾದಂತಹ ಆರೋಗ್ಯ ಇರುತ್ತೋ ಆವಾಗ ನಮ್ಗೆ ಎಲ್ಲಾ ರೀತಿಯ ಭಾಗ್ಯಗಳು ದೊರೀತಾ ಹೋಗುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಕಾಳಜಿಯನ್ನ ವಹಿಸಿ. ಯಾವಾಗಲೂ ಕೂಡ ನನಗೆ ಹುಷಾರಿಲ್ಲ, ನನಗೆ ಎಕ್ಸಾಮ್ ಬಂದ ತಕ್ಷಣ ನನಗೆ ಹುಷಾರ್ ತಪ್ಪುತ್ತೆ, ಈ ಒಂದು ಭ್ರಮೆಯಿಂದ ಆಚೆ ಬನ್ನಿ. ಈ ಭ್ರಮೆನೇ ಅರ್ಧ ನಿಮ್ಗೆ ಅನಾರೋಗ್ಯ ಬರೋ ತರ ಮಾಡುತ್ತೆ. ಹಾಗಾಗಿ ಆದಷ್ಟು ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಪರೀಕ್ಷೆ ಹತ್ರ ಬರ್ತಾ ಇದೆ ಅಂದಾಗ ಬಾಡಿ ತುಂಬಾ ಡಿಹೈಡ್ರೇಟ್ ಆಗುತ್ತೆ. ಹಾಗಾಗಿ ಅದಕ್ಕೆ ತಕ್ಕಂತಹ ಫುಡ್ಗಳನ್ನ ಸೇವನೆ ಮಾಡಿ ಅಂತ ಹೇಳಿ ಹೇಳ್ತಿದ್ದೀನಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಲಿಸನ್ ಮೋಟಿವೇಶನಲ್ ಸಾಂಗ್ಸ್ ಅಂಡ್ ಸ್ಪೀಚ್. ಏನಕ್ಕೆ ಇದು ಹೇಳ್ತಿದ್ದೀನಿ ಅಂದ್ರೆ, ಬರೀ ಓದು ಅಂತಂದ್ರೆ ಆಗಲ್ಲ, ಮಧ್ಯೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೂಡ ಬೇಕಾಗುತ್ತೆ. ಎಂಟರ್ಟೈನ್ಮೆಂಟ್ ಅಂದ ತಕ್ಷಣ ನಾವು ಎಕ್ಸಾಮ್ ಟೈಮಲ್ಲಿ ಬೇರೆ ಏನೋ ನೋಡೋದಕ್ಕಿಂತ ಯಾವ್ದಾದ್ರು ಒಂದು ಮೋಟಿವೇಶನ್ ಸ್ಪೀಚ್ ನ ಕೇಳಿದಾಗ ನಮ್ಗೆ ಓದೋ ಉತ್ಸಾಹ ಬರುತ್ತೆ. ಹಾಗೆ ಮೋಟಿವೇಶನಲ್ ಸಾಂಗ್ ಗಳನ್ನ ಕೇಳಿದಾಗ ನಮ್ಗೆ ಒಂದು ಜಾಗೃತಿ ಬರುತ್ತೆ, ನಾವು ಓದ್ಬೇಕು, ನಾವೇನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ಮೋಟಿವೇಶನಲ್ ಸ್ಪೀಚ್ ಗಳನ್ನ ಹಾಗೆ ಸಾಂಗ್ ಗಳನ್ನ ನೀವು ಕೇಳ್ಬೋದು. ನೆಕ್ಸ್ಟ್, ಎಕ್ಸಾಮ್ ಫೋಬಿಯಾ ಇಂದ ಆಚೆ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ನೋಡೋದಾದ್ರೆ, ಗೆಟ್ ಎನಫ್ ಸ್ಲೀಪ್. ಏನಕ್ಕೆ ನಿದ್ದೆ ಮಾಡಬೇಕು ಅಂತ ಹೇಳಿದ್ರೆ, ಕೆಲವರು ಎಕ್ಸಾಮ್ ಹತ್ರ ಬಂದಾಗ ಏನ್ ಮಾಡ್ತೀರಾ, ನಿದ್ದೆಗೆಟ್ಟೆಲ್ಲ ತುಂಬಾನೇ ಓದ್ತೀರಾ. ನಿದ್ದೆಗೆಟ್ಟು ಓದಿದಾಗ ನಮ್ಮ ದೇಹಕ್ಕೆ ಏನಾಗುತ್ತೆ,
ಆಯಾಸ ಆಗುತ್ತೆ. ದೇಹಕ್ಕೆ ಆಯಾಸ ಆದಾಗ ಓದುವ ಆಸಕ್ತಿ ಕಳ್ಕೊಳ್ತೀವಿ. ಓದುವ ಆಸಕ್ತಿ ಇಲ್ದಾಗ ಓದಕ್ಕಾಗಲ್ಲ. ಯಾವಾಗ ಓದಿರಲ್ವೋ ಆವಾಗ ಪರೀಕ್ಷಾ ಭಯ ಶುರು ಆಗುತ್ತೆ. ಹಾಗಾಗಿ ನಿದ್ದೆಯನ್ನು ಕೂಡ ಮಾಡಬೇಕು, ಅದ್ರ ಜೊತೆಗೆ ಸ್ಟಡೀಸ್ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಇನ್ನು ಎಕ್ಸಾಮ್ ಹಾಲಲ್ಲಿ ಕೂತಿದ್ದೀರಾ, ಆ ಟೈಮಲ್ಲಿ ನಿಮ್ಗೆ ತುಂಬಾ ಭಯ ಆಯ್ತು ಅಂತ ಅನ್ಕೊಳ್ಳಿ. ಆವಾಗ ಕಣ್ಣು ಮುಚ್ಚಿ ಒಂದು ಸಾರಿ ಜೋರಾಗಿ ಉಸಿರನ್ನ ತಗೊಂಡು ಉಸಿರನ್ನ ಬಿಡಿ. ಹಾಗೆಯೇ ನೀರನ್ನ ಕುಡಿದು ಸುಧಾರಿಸ್ಕೊಳ್ಳಿ. ಹಾಗೆ ನನ್ಗೆ ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರಗಳು ಗೊತ್ತಿದೆ, ನನಗೆ ಯಾವ್ದಾವ್ದು ಉತ್ತರಗಳು ಗೊತ್ತಿದೆಯೋ ಅದೇ ಪ್ರಶ್ನೆಗಳು ಬರುತ್ತೆ, ಈ ರೀತಿ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರಿ. ಅವಾಗ ಪರೀಕ್ಷಾ ಭಯದಿಂದ ಆಚೆ ಬರ್ಬೋದಾಗಿದೆ. ಪೇಪರ್ ಕೊಟ್ಟ ತಕ್ಷಣ ತುಂಬಾ ವಿದ್ಯಾರ್ಥಿಗಳಿಗೆ ಭಯ ಶುರು ಆಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿರುತ್ತೋ ಆ ಉತ್ತರಗಳನ್ನ ಬರೀರಿ. ಅವಾಗ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ. ಆಮೇಲೆ ನಿಮ್ಗೆ ಗೊತ್ತಿರದೆ ಇರೋ ಪ್ರಶ್ನೆಗಳಿಗೆ ಉತ್ತರವನ್ನ ಯೋಚನೆ ಮಾಡಿ ಬರೀಬಹುದಾಗಿದೆ. ಈ ರೀತಿ ನಾವು ಪರೀಕ್ಷಾ ಭಯದಿಂದ ಆಚೆ ಬರ್ಬೋದು. ಅಷ್ಟೇ ಅಲ್ಲ, ಏನಕ್ಕೆ ಪರೀಕ್ಷಾ ಭಯ ನಿಮ್ಗೆ ಬರುತ್ತೆ ಜಾಸ್ತಿ ಬೋರ್ಡ್ ಎಕ್ಸಾಮ್ ಬರೆಯೋರ್ಗೆ ಅಂತ ಹೇಳಿದ್ರೆ, ಇಷ್ಟು ದಿನ ಪರೀಕ್ಷೆಗಳನ್ನ ನಿಮ್ಮ ಶಾಲೆನಲ್ಲಿ ಬರೀತಾ ಇದ್ರೆ ನಿಮ್ಮ ಶಿಕ್ಷಕರು ಇನ್ವಿಜಿಲೇಷನ್ ಮಾಡ್ತಾ ಇದ್ರು, ಹಾಗೆ ನಿಮ್ಮ ಶಿಕ್ಷಕರೇ ಮೌಲ್ಯಮಾಪನ ಮಾಡ್ತಾ ಇದ್ರು. ಆದ್ರೆ ಬೋರ್ಡ್ ಎಕ್ಸಾಮ್ ಅಂದ ತಕ್ಷಣ ನೀವು ಬೇರೆ ಒಂದು ಸೆಂಟ್ರಲ್ಲಿ ಎಕ್ಸಾಮ್ ಬರೀತೀರಾ, ಇನ್ವಿಜಿಲೇಷನ್ ಬೇರೆ ನಡೆಸ್ತಾರೆ, ಹಾಗೇನೆ ಇವ್ಯಾಲ್ಯೂಯೇಷನ್ ಕೂಡ ಬೇರೆಯವ್ರು ಮಾಡೋದ್ರಿಂದ ಭಯ ಇರುತ್ತೆ. ಹಾಗಾಗಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಲಿ ಅಂತಾನೆ ಎಲ್ಲ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ಯಾವಾಗ್ಲೂ ಕೂಡ ನೀವು ಯಾವ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಓದ್ತಿರ್ತೀರೋ ಅದನ್ನ ಇಟ್ಟಿರ್ತಾರೆ. ಕನ್ನಡ, ಇಂಗ್ಲಿಷ್, ಈ ರೀತಿ ಪ್ರಥಮ ಭಾಷೆ ಹೇಗಿದ್ರು ಸುಲಭ ಇರುತ್ತೆ. ಆ ಪರೀಕ್ಷೆಯನ್ನ ಬರೆದಾಗ ವಿದ್ಯಾರ್ಥಿಗಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅನ್ನೋ ಉದ್ದೇಶದಿಂದ ಫಸ್ಟ್ ಲ್ಯಾಂಗ್ವೇಜ್ ನ ಎಕ್ಸಾಮ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಎಲ್ಲ ಕ್ರಮಗಳನ್ನ ಅನುಸರಿಸಿದ್ರೆ ಖಂಡಿತ ಪರೀಕ್ಷಾ ಭಯದಿಂದ ಆಚೆ ಬರ್ಬೋದು ಅಂತ ಹೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.